ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಇಂದು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿರುವಂಥ ಒಂದು ಭಾಗ ಅಥವಾ ಅಧ್ಯಯನ ಯಾವುದಂತ ಹೇಳಿದರೆ ಅಧ್ಯಾಯ ಕೀರ್ತನೆ, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 14 ಅಧ್ಯಾಯ. ಕೀರ್ತನೆ 14 ಅಧ್ಯಾಯ ಇದು ಕೂಡ ದಾವಿದನ ಒಂದು ಕೀರ್ತನೆಯಾಗಿದೆ. ಮತ್ತು ದಾವಿದನ ಈ ಕೀರ್ತನೆಯಲ್ಲಿ ನಾವು ನೋಡಿಕೊಳ್ಳುವಾಗ ಇದೇ ಕೀರ್ತನೆ 53 ಅಧ್ಯಾಯದಲ್ಲಿ ಇರುವಂಥ ಕೀರ್ತನೆಗೂ ಕೂಡ ಅನ್ವಯವಾಗ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ಯಾಕಂತೇಳಿದರೆ ದುಷ್ಟನಾಸ್ತಿಕರಿಂದ ತಪ್ಪಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸುವುದು 14 ಕೀರ್ತನೆಯಲ್ಲಿ ಇರುವಂಥ ಅಂಥ ಒಂದು ಸಂಗತಿಯನ್ನು ಇಲ್ಲಿ ಕೂಡ ಹೇಳಲಾಗಿದೆ. ಅಂದರೆ 53 ಮತ್ತು 14 ಹತ್ತಿರ ಒಂದೇ ರೀತಿಯಾಗಿ ಸ್ಟಾರ್ಟ್ ಆಗ್ತದೆ. ಯಾಕಂತೇಳಿದರೆ 14ನೇ ಅಧ್ಯಾಯ 1ನೇ ವಚನದಲ್ಲಿ ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ಎಂಬುದಾಗಿ ಹೇಳುವಾಗ ಇಲ್ಲಿ ಕೂಡ ಅದೇ ಒಂದು ಮಾತು ಬರೆದಿದೆ. ಹಾಗಾದರೆ 14ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಾಗ ನಾವು 53ನೇ ಅಧ್ಯಾಯವನ್ನು ಕೂಡ ನಾವು ಅಧ್ಯಯನ ಮಾಡಿಕೊಂಡ ಹಾಗೆ ಆಗುತ್ತದೆ. ಯಾಕಂದರೆ ಹತ್ತಿರ ಎರಡು ಕಡೆ ಕೂಡ ಒಂದೇ ರೀತಿಯ ವಿಷಯಗಳು ಇರುವಂಥದ್ದನ್ನು ನಾವು ನೋಡಿಕೊಳ್ಳಬಹುದು. ಏನಂತೇಳಿದರೆ 14ನೇ ಅಧ್ಯಾಯದಲ್ಲಿ 7 ವಚನಗಳಿದೆ. 53ನೇ ಅಧ್ಯಾಯದಲ್ಲಿ 6 ವಚನಗಳು ಮಾತ್ರ ಇರುವಂಥದ್ದಾಗಿದೆ. ಅದರ ಹೆಚ್ಚು ಕಡಿಮೆ ಒಂದೇ ವಿಷಯಗಳು ಇರುವಂಥದ್ದನ್ನು ತಿಳ್ಕೊಳ್ಬಹುದು. ಸರಿ, ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ನಾನು ದುರ್ಮತಿಯಾಗಿದ್ದರೆ ಅಥವಾ ಬುದ್ಧಿಹೀನನಾಗಿದ್ದರೆ ದೇವರ ಅಸ್ತಿತ್ವವನ್ನು ಮನಸ್ಸಿನಲ್ಲಿ ಕೃತ್ಯದಲ್ಲಿ ಅಲ್ಲಗಳೆಯುವ ವ್ಯಕ್ತಿಯಾಗಿರಲು ಸಾಧ್ಯ. ಹೌದು, ಅಂಥ ಒಂದು ಮಾತು ಇಲ್ಲಿ ಹೇಳಲಾಗಿದೆ. ಅವರು ಅಂಥ ವ್ಯಕ್ತಿಗಳು ಅಂದರೆ ದೇವರು ಇಲ್ಲ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ಅಂದುಕೊಳ್ಳುವಂಥವರು, ಅವರು ಕೆಟ್ಟು ಹೋದವರು, ಹೇಯ ಕೃತ್ಯಗಳನ್ನು ನಡೆಸ್ತಾರೆ. ಯಾವಾಗ ದೇವರು ಇಲ್ಲ ಅಂತ ಹೇಳಿದ ಮೇಲೆ ಏನಾಗ್ತದೆ, ನಾಸ್ತಿಕನಿಗೆ ತಾನೇ ದೊರೆ ಅಥವಾ ನಾಸ್ತಿಕನಿಗೆ ತಾನೇ ರಾಜನು, ನಾಸ್ತಿಕನಿಗೆ ತಾನೇ ನಿರ್ದೇಶಕನು ಆಗಿರುವ ಆತನಾಗಿದ್ದಾನೆ. ತನ್ನ ಜೀವನದ ಬಗ್ಗೆ ತನ್ನ ಇಷ್ಟ ಬಂದ ಹಾಗೆ ಆತನು ಇರುವಾತನಾಗಿದ್ದಾನೆ. ಯಾವ ರೀತಿಯಾಗಿ 12ನೇ ಅಧ್ಯಾಯದಲ್ಲಿ 4ನೇ ವಚನ ಈ ರೀತಿಯಾಗಿದೆ, ನಮ್ಮ ಮಾತುಗಳಿಗೆ ತಡೆ ಇಲ್ಲವಲ್ಲ, ನಮ್ಮ ತುಟಿಗಳು ನಮ್ಮವೇ, ನಮ್ಮ ತುಟಿ ನಮ್ಮದು, ನಮಗೆ ಒಡೆಯನು ಯಾವನು? ಯಾಕಂದರೆ ನನಗೆ ನಾನೇ ಒಡೆಯನು, ಆದ ಕಾರಣ ಬೇರೆ ಯಾರೂ ಇಲ್ಲ, ದೇವರಿಲ್ಲ ಎಂಬುದಾಗಿ ಅಂದುಕೊಳ್ತಾರೆ. ಹೇಯ ಕೃತ್ಯಗಳನ್ನು ಅನಂತರ ನಡೆಸುವಂತೆ ಅದು ನಡೆಸ್ತದೆ, ಆಗಿಬಿಡ್ತದೆ. ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಹೌದು, ನಾವು 14ನೇ ಅಧ್ಯಾಯ ಕೀರ್ತನೆ ಅಧ್ಯಯನ ಮಾಡ್ತಾ ಇರುವಾಗ 53ನೇ ಅಧ್ಯಾಯವನ್ನು ಕೂಡ ನಾವು ಮಾಡ್ತಾ ಇದ್ದ ಹಾಗೆ. ಸರಿ, 2ನೇ ವಚನ ಏನಂತಿದೆ? ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡ್ತಾ ಇದ್ದಾನಂತೆ. ಹಾಗಾದರೆ ದೇವರ ಒಂದು ಆಶೆ ಇಲ್ಲಿ ಏನಂತ ನಾವು ನೋಡ್ತೀವಿ ಅಂದರೆ, ಮನುಷ್ಯರಲ್ಲಿ
ದೇವರು ಸೃಷ್ಟಿ ಮಾಡಿದಂಥ ಮನುಷ್ಯರಲ್ಲಿ ದೇವರ ಒಂದು ಅಪೇಕ್ಷೆ ಏನಂದರೆ, ನನ್ನ ಸನ್ನಿಧಾನವನ್ನು ಅಪೇಕ್ಷಿಸುವಂಥವರು, ದೇವರ ಸಾನ್ನಿಧ್ಯವನ್ನು, ಅಥವಾ ದೇವರ ಸಾನ್ನಿಧ್ಯ ಅಂತ ಹೇಳುವಾಗ ದೇವರನ್ನೇ ಹುಡುಕುವವರು ಯಾರಾದರೂ ಇದ್ದಾರಾ ಮನುಷ್ಯರಲ್ಲಿ ಎಂಬ ಸಂಗತಿಯನ್ನು, ಎಂಬ ಲವಲವಿಕೆ, ಬಯಕೆ ದೇವರಿಗಿದೆ. ನಾವು ದೇವರನ್ನು ಹುಡುಕ್ಬೇಕಂತ ಹೇಳ್ಬಿಟ್ಟು ದೇವರು ಅಪೇಕ್ಷಿಸ್ತಾನೆ. ಆದರೆ ದುರ್ಮತಿಗಳು ದೇವರೇ ಇಲ್ಲ ಅಂತ ಹೇಳಿದ ಮೇಲೆ ಎಲ್ಲಿ ಹುಡುಕ್ತಾರೆ? ಒಂದು ವೇಳೆ ದೇವರೇ ಇಲ್ಲ ಎಂಬುದಾಗಿ ಅವರು ಒಂದು ರೀತಿಯಿಂದ ತರ್ಕಶಾಸ್ತ್ರಬದ್ಧವಾಗಿ ದುರ್ಮತಿಗಳು ಅಂದುಕೊಳ್ತಾ ಇದ್ದರೂ ಒಂದು ಸಂಗತಿಯನ್ನು ನಾವು ಮರಿಬಾರ್ದು. ಯಾಕಂತೇಳಿದರೆ ರೋಮಾಪತ್ರಿಕೆಯಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ. ರೋಮಾಪತ್ರಿಕೆ ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 1 ವರ್ಸ್ 19 and 20. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು, ದೇವರಿಲ್ಲ ಅಂತ ಹೇಳ್ತಾರೆ ನಾಸ್ತಿಕರು, ಆದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ. ಅದನ್ನು ತಿಳಿಸಿದವರು ಯಾರು? ದೇವರ ಬಗ್ಗೆ ಸ್ಪಷ್ಟವಾಗಿ ದೇವರು ತಿಳಿಸಿದ್ದಾನಂತೆ ಮನುಷ್ಯರಲ್ಲಿ. ಆದರೆ ಹೇಗೆ ತಿಳಿಸಿದ್ದಾನೆ, ಯಾರು ತಿಳಿಸಿದ್ದು? ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣ, ಅಂದರೆ ದೇವರ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯಶಕ್ತಿ, ದೇವತ್ವ, ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಹೀಗಿರುವುದರಿಂದ ಆ ನಾಸ್ತಿಕರು ಅಥವಾ ಮನುಷ್ಯರು ಉತ್ತರವಿಲ್ಲದವರಾಗಿದ್ದಾರೆ ಅಥವಾ ನೆಪವಿಲ್ಲದವರಾಗಿದ್ದಾರೆ. ಈಗ 2ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಹೇಳ್ತೇನೆ. ದುರ್ಮತಿಗಳು ದೇವರು ಇಲ್ಲ ಅಂತ ಹೇಳ್ತಾರೆ, ಆದರೆ ದೇವರು ತನ್ನ ವಾಕ್ಯವನ್ನು ಅವರೊಳಗೇ ಬರೆದಿಟ್ಟಿದ್ದಾನೆ ಎಂಬುದಾಗಿ 2ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗಿದೆ. 15ನೇ ವಚನ, 2:15 ರೋಮ. ಹೇಗಂದರೆ ಅವರು, ಅಂದರೆ ಜನರು, ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯಗಳು ತಮ್ಮ ಹೃದಯದಲ್ಲಿ ಬರೆದದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ಅವರ ಯೋಚನೆಗಳು ವಾದಿ ಪ್ರತಿವಾದಿಗಳಂತೆ ಇದು ತಪ್ಪೆಂದು ತಪ್ಪಲ್ಲವೆಂದು ಸೂಚಿಸುತ್ತವೆ. ಹಾಗಾದರೆ ಹೃದಯದಲ್ಲಿ ಧರ್ಮಶಾಸ್ತ್ರದ ದೇವರ ವಾಕ್ಯದ ಮುಖ್ಯ ತಾತ್ಪರ್ಯಗಳು, ಮೇನ್ ಹೆಡ್ಲೈನ್ಸ್ ಅಂತ ಹೇಳ್ತೀವಲ್ಲ, ಆ ಮುಖ್ಯ ವಿಷಯಗಳು, ಬೈಬಲಿನ ದೇವರ ವಾಕ್ಯದ ಮುಖ್ಯ ವಿಷಯಗಳು ಈಗಾಗಲೇ ಜನರ ಹೃದಯಗಳಲ್ಲಿ ದೇವರು ಬರೆದಿಟ್ಟಿದ್ದಾನೆ. ಆದ ಕಾರಣ ಎಕ್ಸ್ಕ್ಯೂಸ್ ಇಲ್ಲರಿ, ನೆಪವಿಲ್ಲ, ಉತ್ತರವಿಲ್ಲ. 14ನೇ ಅಧ್ಯಾಯ 2ನೇ ವಚನ, ಕೀರ್ತನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ. ಈ ರೀತಿಯಾಗಿ ಓದುವಾಗ ನಮಗೆ ನೆನಪಿಗೆ ಬರುವಂಥದ್ದು ಯಾವುದಂತ ಹೇಳಿದ್ರೆ ಮತ್ತೆ ರೋಮಾಪತ್ರಿಕೆಯೇ ನೆನಪಿಗೆ ಬರ್ತದೆ. ಯಾಕಂದರೆ ರೋಮಾಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಇದೇ ಮಾತುಗಳನ್ನು ಪೌಲನು ಉಪಯೋಗ ಮಾಡ್ತಾನೆ. 1ನೇ ಅಧ್ಯಾಯ ರೋಮಾಪತ್ರಿಕೆ ನೋಡಿದ್ದಾಯಿತು, ಅದರಲ್ಲಿ ದೇವರು ತನ್ನ ಶಕ್ತಿಯನ್ನು ತಿಳಿಯಪಡಿಸಿದ್ದಾನಂತಿದೆ. 2ನೇ ಅಧ್ಯಾಯದಲ್ಲಿ ದೇವರು ತನ್ನ ವಾಕ್ಯವನ್ನು ಮನುಷ್ಯರಿಗೆ ತಿಳಿಯಪಡಿಸಿದ್ದಾನೆಂಬುದಾಗಿದೆ. ಈಗ 3ನೇ ಅಧ್ಯಾಯಕ್ಕೆ ಬಂದಾಗ ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಇಲ್ಲದವನಿಲ್ಲ, ದೇವರನ್ನು ಹುಡುಕುವವನು ಇಲ್ಲ. ಯಾಕಂದರೆ ದೇವರು ಹುಡುಕಬೇಕೆಂಬುದಾಗಿ ಅಪೇಕ್ಷೆ ಪಟ್ಟಿರುವಾಗ ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ. 10, 11, 12 3ನೇ ಅಧ್ಯಾಯ ರೋಮಾಪತ್ರಿಕೆ. ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ, ಒಳ್ಳೆಯದನ್ನು ಮಾಡುವವನಿಲ್ಲ, ಒಬ್ಬನಾದರೂ ಇಲ್ಲ.
ಹಾಗಾದರೆ ಈ ಕನ್ಕ್ಲೂಷನ್ ಏನು? ಎಲ್ಲರೂ 3ನೇ ಅಧ್ಯಾಯ 23, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಪರಿಹಾರ ಇಲ್ವಾ? ಇದೆ, ಪರಿಹಾರ ಇದೆ. ಅದು ಯಾರಂದರೆ ಯೇಸು ಕ್ರಿಸ್ತನೇ. ಹೌದು, ಇದರ ವಿಷಯದಲ್ಲಿ ನಾವು ನೋಡುವಾಗ ಮನುಷ್ಯರಲ್ಲಿ ದೇವರ ಸನ್ನಿಧಾನವನ್ನು ಅಪೇಕ್ಷಿಸುವ ಬುದ್ಧಿವಂತರಿದ್ದಾರೋ ಅಂತ ದೇವರು ನೋಡುವಾಗ, ಬುದ್ಧಿವಂತರು ಯಾವ ರೀತಿಯಾಗಿ ನಕ್ಷತ್ರವನ್ನು ನೋಡಿ ದೇವರ ಕಡೆಗೆ ಕರ್ಕೊಂಬರ್ಲಿಕ್ಕೂ ದೇವರು ಶಕ್ತನಾಗಿದ್ದಾನೆ. ಮೂಢನ ದೇಶದಲ್ಲಿ ಇದ್ದಂಥ ಆ ಮೂಢನ ಪಂಡಿತರು, ಅವರ ಹತ್ರ ಬೈಬಲ್ ಇಲ್ಲ, ದೇವರ ವಾಕ್ಯ ಇಲ್ಲ, ಆದರೂ ಕೂಡ ಅವರಲ್ಲಿ ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಮನಸ್ಸು ಆ ಮೂಢನ ಪಂಡಿತರಿಗೆ ಅಥವಾ ಆ ಜ್ಞಾನಿಗಳಿಗಿತ್ತು. ಆದ ಕಾರಣ ಮತ್ತಾಯ 2ನೇ ಅಧ್ಯಾಯ 1-2 ವಚನದ ಪ್ರಕಾರವಾಗಿ ಒಂದು ನಕ್ಷತ್ರವನ್ನು ಕೂಡ ದೇವರು ಕಳುಹಿಸಿ ಆ ನಕ್ಷತ್ರವನ್ನು ನೋಡಿಕೊಂಡು ಬರುವಷ್ಟು, ಅದು ಎಷ್ಟು ಕಿಲೋಮೀಟರ್ ತನಕ ಬಂದರೂ ಗೊತ್ತಿಲ್ಲ, ಸುಮಾರು ಕಿಲೋಮೀಟ್ರುಗಳು ಬಹಳಷ್ಟು ಇದ್ದಿರಬೇಕು. ಆದರೂ ಕೂಡ ಒಂದು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಬಂದು ದೇವರ ಸನ್ನಿಧಾನವನ್ನು ಅಪೇಕ್ಷಿಸುವವರಾಗಿದ್ದರಿಂದ ದೇವರು ಸೂಪರ್ ನ್ಯಾಚುರಲ್ ಆಗಿ, ಅಂದರೆ ಅಸಾಧಾರಣವಾಗಿ ಸೂಪರ್ ನ್ಯಾಚುರಲ್ ಆಗಿ ದೇವರು ಅವರನ್ನು ನಡೆಸಿಕೊಂಡು ಹೋದನು. ಹೌದು, ಯಾಕಂತೇಳಿದರೆ ಆ ರೀತಿಯಾಗಿ ನಡೆಸುವಂಥವ್ರು ಎಲ್ಲಾದರೂ ಇದ್ಬಿಟ್ರೆ ದೇವರು ಹೇಗೋ ಮಾಡಿ ಅವರನ್ನು ನಡೆಸ್ತಾನೆ. ಈ ರೀತಿಯಾಗಿ ಹೇಳುವಾಗ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದೇನೆಂದರೆ 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ, ಭಾಳ ಶಕ್ತಿಯುತವಾದಂಥ ಒಂದು ಮಾತು. ಅದನ್ನು ನಿಮಗೋಸ್ಕರವಾಗಿ ಓದ್ತೇನೆ, ಕೇಳಿಸ್ಕೊಳ್ರಿ. ಅದೇನಂತ ಹೇಳಿದರೆ, 2 Chronicles ಚಾಪ್ಟರ್ 16:9, ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ, ನೋಡ್ರಿ, ದೇವರು ತನ್ನ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಹಾಗಾದರೆ ಯಥಾರ್ಥ ಮನಸ್ಸು ಇದ್ದರೆ ದೇವರು ಅಂಥವ್ರನ್ನ ನಡೆಸ್ತಾನೆ. ಆಶ್ಚರ್ಯ. ಇಲ್ಲಿ ಕೂಡ ದೇವರು ಆ ಯಥಾರ್ಥ ಮನಸ್ಸುಳ್ಳವರು, ಹೌದು, ತಪ್ಪು ಮಾಡಿರ್ಬೋದು, ದುರ್ಮತಿಗಳಾಗಿರ್ಬೋದು, ತಪ್ಪು ದೋಷ ಅವರಲ್ಲಿರ್ಬೋದು, ಆದರೂ ಕೂಡ ಅದರ ನಡುವೆ ದೇವರನ್ನು ಹುಡುಕುವರು, ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂಥವ್ರು ಇದ್ದಾರೋ ಅಂತ ದೇವರು ನೋಡುವಾಗ ಅವರಿಗೆ ಮಾರ್ಗದರ್ಶನ, ನಕ್ಷತ್ರವನ್ನೇ ಕೂಡ ಬರಮಾಡಿ ಕಳಿಸ್ಬಿಟ್ಟು ದಾರಿ ತೋರಿಸ್ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಅಥವಾ ದೇವದೂತನನ್ನೇ ಕಳಿಸಿ ಆ ಮಾರ್ಗದರ್ಶನ ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಅಥವಾ ಪೇತ್ರನನ್ನೇ ಕೊರ್ನೇಲಿಯನೆಂಬ ಭಕ್ತನ ಮನೆಗೆ ಕಳಿಸ್ಬಿಟ್ಟು ತನ್ನ ಮಾರ್ಗವನ್ನು, ರಕ್ಷಣೆಯನ್ನು ಪ್ರಕಟಿಸುವ ದೇವರು ನಮಗಿದ್ದಾನೆ. 4ನೇ ವಚನದ 2ನೇ ಭಾಗ, ಕೀರ್ತನೆ 14:4ನೇ ವಚನದ 2ನೇ ಭಾಗ, ಯೆಹೋವನನ್ನು ಸ್ಮರಿಸುವುದಿಲ್ಲ, ಪಕ್ಕನೆ ಅವರು ಭಯಭ್ರಾಂತರಾಗುವರು. ಹೌದು, ದೇವರನ್ನು ಸ್ಮರಿಸಿದಂಥವರು ಇಂಥ ಅನಾಹುತಗಳಿಗೆ ಮಾನಸಿಕವಾಗಿ ಸಿಲುಕಿ ಬೀಳ್ತಾರೆ. 5ನೇ ವಚನ, ಯಾಕಂದರೆ ದೇವರು ನೀತಿವಂತರ ಪಕ್ಷದಲ್ಲಿದ್ದಾನೆ. ನೀವು ಕುಗ್ಗಿದವರ ಸಂಕಲ್ಪವನ್ನು ಭಂಗಪಡಿಸಿದರೂ ಯೆಹೋವನು ಅವರ ಆಶ್ರಯವಲ್ಲವೇ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಕೆಲವು ವರ್ಷಗಳ ಹಿಂದೆ ಒಬ್ಬ ದೇವ್ರ ಸೇವಕರು ಆ ಮಾತನ್ನು, ಅಂದರೆ ರೋಮ ಪತ್ರಿಕೆಯಲ್ಲಿರುವಂಥ ಮಾತನ್ನು ಈ ರೀತಿಯಾಗಿ ಹೇಳಿದರು. ಅದು ನೆನಪಿಗೆ ಬರ್ತಾ ಇದೆ. ಆ ವಾಕ್ಯ ಓದ್ಬಿಟ್ಟು ಅದನ್ನು ಹೇಳ್ತೀನಿ. ರೋಮ 8ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು,
31ನೇ ವಚನ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ರೋಮನ್ಸ್ ಚಾಪ್ಟರ್ 8 ವರ್ಸ್ 31. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಇದನ್ನು ಅವರು ಏಕವಚನದಲ್ಲಿ ಹೇಳಿದರು. ದೇವರು ನನ್ನ ಕಡೆ ಇದ್ದರೆ, ಇದು ಬಹುವಚನದಲ್ಲಿದೆ, ಆದರೆ ಆ ಸೇವಕರು ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಹೇಳಿದರು. ದೇವರು ನನ್ನ ಕಡೆ ಇದ್ದರೆ ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟು, ದೇವರೇ ನನ್ನನ್ನು ಕಾಪಾಡಲಿ, ಅಥವಾ ದೇವರು ನನ್ನ ಕಡೆ ಇದ್ದರೆ ದೇವರೇ ನನ್ನ ಪರವಾಗಿ ಹೋರಾಡಲಿ. ಇಫ್ ಗಾಡ್ ಬಿ ಫಾರ್ ಮೀ, ಲೆಟ್ ಗಾಡ್ ಫೈಟ್ ಫಾರ್ ಮೀ ಆ್ಯಂಡ್ ಐ ವಿಲ್ ನಾಟ್ ಫೈಟ್. ನಾನು ಹೋರಾಡುವುದಿಲ್ಲ, ದೇವರು ನನ್ನ ಪರವಾಗಿ ಹೋರಾಡಲಿ ಎಂಬುದಾಗಿ ಅವರು ಹೇಳಿದ್ರು. ಯಾರೋ ಒಬ್ಬ ವ್ಯಕ್ತಿ ಅವರ ವಿಷಯವಾಗಿ ಒಂದು ಚಿಕ್ಕ ಬುಕ್ಕೆ ಬರೆದು ಅವ್ರಿಗೆ ವಿರುದ್ಧವಾಗಿ ಬರೆದಿಟ್ಟಿದ್ದಕ್ಕೆ ಆ ಭಕ್ತಿವಂತರು ನೀಡಿದ ಪ್ರತಿಕ್ರಿಯೆ ಇದು. ದೇವ್ರು ನನ್ನ ಕಡೆ ಇದ್ದರೆ ದೇವ್ರು ನನ್ನ ಪರವಾಗಿ ಹೋರಾಡಲಿ. ಈಗ ನಾನು ದೇವರಿಲ್ಲ ಅಂದರೆ ನಾನು ಹೋರಾಡ್ತೀನಿ, ನನ್ನ ಕಡೆ ಇಲ್ಲದಿದ್ದರೆ ನಾನು ಹೋರಾಡ್ತೀನಿ ಎಂಬುದಾಗಿ ಹೇಳಿದ ಮಾತು 40 ವರ್ಷಗಳ ಹಿಂದೆ, ಅಥವಾ ಸುಮಾರು 35 ವರ್ಷಗಳ ಹಿಂದೆ ಅವರು ಹೇಳಿದ ಮಾತು ಇನ್ನೂ ನನಗೆ ನೆನಪಿಗೆ ಬರುತ್ತಿದೆ. ಸರಿ, ಕೀರ್ತನೆ 14ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. 7ನೇ ವಚನದಲ್ಲಿ ಈ ರೀತಿಯಾಗಿದೆ: ಚೀಯೋನಿನಿಂದ. ಚೀಯೋನ್ ಅಂತ ಹೇಳಿದರೆ ಸ್ಪಷ್ಟವಾದ ಸ್ಥಳ, ಎದ್ದು ಕಾಣುವ ಸ್ಥಳ, ಬರಿದಾದ ಸ್ಥಳ, ಮರುಭೂಮಿಯಾದ ಸ್ಥಳ, ಪ್ರತ್ಯೇಕವಾದ ಸ್ಥಳ ಅಂತ ಚೀಯೋನ್ ಅಂತ ಹೇಳಿದರೆ. ಚೀಯೋನಿನಿಂದ, ಪ್ರತ್ಯೇಕವಾದ ಸ್ಥಳದಿಂದ. ಒಂದು ವೇಳೆ ನನ್ನ ಜೀವನವೇ ಮರುಭೂಮಿಯಾಗಿದೆ, ಒಣಗಿ ಹೋಗಿದೆ ಅಂತ ಹೇಳಿದರೂ ಕೂಡ ಚೀಯೋನಿನಿಂದ ಇಸ್ರಾಯೇಲರಿಗೆ, ದೇವರೊಂದಿಗೆ ಹೋರಾಡುವಂಥವರಿಗೆ ಪ್ರಾರ್ಥನೆಯಲ್ಲಿ ರಕ್ಷಣೆಯೂ ಬೇಗನೆ ಬರಲಿ. ಹಾಗಾದರೆ ರಕ್ಷಕನಾದ ಯೇಸು ಕ್ರಿಸ್ತನ ವಿಷಯವಾಗಿ ಇಲ್ಲಿ ಒಂದು ಚಿತ್ರ ನಾವು ನೋಡ್ತೇವೆ ರೀ. ಪ್ರತಿ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಒಂದು ಚಿಕ್ಕ ಚಿತ್ರ ಸ್ವಲ್ಪ ಮಟ್ಟಿಗೆ ಇರುವಂಥದ್ದನ್ನು ನಾವು ಗಮನಿಸಬಹುದು. ಇಲ್ಲಿ 7ನೇ ವಚನದಲ್ಲಿ ನಾವು ನೋಡುವಾಗ ರಕ್ಷಣೆಯು ರಕ್ಷಕನ ಮುಖಾಂತರ, ಯಾಕಂದ್ರೆ ಇಸ್ರಾಯೇಲರ ಒಂದು ನಿರೀಕ್ಷೆ ರಕ್ಷಕನು ಬರ್ತಾನೆ, ಮೆಸ್ಸಿಯನು ಬರ್ತಾನೆ, ಕ್ರಿಸ್ತನು ಬರ್ತಾನೆ ಎಂಬುದಾಗಿತ್ತು. ಬರಲಿ, ಯೆಹೋವನ ದುರಸ್ತೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ವ್ಯಕ್ತಿಗಳು, ಯಾಕೋಬನ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲರು ಹರ್ಷಿಸುವರು. ಆ ರೀತಿಯಾಗಿ ನಾವು ಹರ್ಷಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕೀರ್ತನೆ 14ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.